ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಇಂದು ಬಿಡದಿ ಭಾಗದ ರೈತರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿದರು. ಟೌನ್ಶಿಪ್ ಯೋಜನೆ ವ್ಯಾಪ್ತಿಗೆ ಒಳಪಡುವಂತಹ ಭೂಮಾಲೀಕರು ಕೇವಲ 30 ರೈತರನ್ನ ಮಾತ್ರ ಡಿಸಿ ಕಚೇರಿ ಒಳಗೆ ಬಿಡೋದಕ್ಕೆ ಜಿಲ್ಲಾಡಳಿತ ನಿರ್ಧಾರವನ್ನ ಮಾಡಿದೆ. ಇದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಡಿಸಿ ಕಚೇರಿ ಬಳಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಜಮಾಗೊಂಡಿದ್ದು 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ಎಲ್ಲ ರೈತರನ್ನ ಒಳಬಿಡುವಂತೆ ರೈತರು ಒತ್ತಾಯ ಮಾಡಿದಾಗ ಪೊಲೀಸರ ಜೊತೆಯಲ್ಲಿ ವಾಗ್ವಾದ ಕೂಡ ನಡೆಯಿತು. ಕೆಲ ಹೊತ್ತು ರೈತರು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನೀವು ಇವತ್ತು ಸಭೆಗೆ ಕರೆದಿದ್ದೀರಿ. ಸಭೆ ಯಾವ ರೀತಿ ಆಯೋಜನೆ ಮಾಡಬೇಕಾಗಿದ್ದು ನಿಮಗೆ ಬಿಟ್ಟಿದ್ದು. ಆದ್ರೆ ಇಲ್ಲಿ ಬಂದಿರೋರಿಗೆ ನೀವು 30 ಜನ ಬನ್ನಿ 20 ಜನ ಬನ್ನಿ ಪಟ್ಟಿ ಕೊಡಿ ಅಂದ್ರೆ ಯಾರ್ದೋ ಜಮೀನ ಯಾರೋ ಹೋಗಿದಿ ನಿಗದಿ ಮಾಡಕ್ಕೆ ದರ ನಿಗದಿ ಮಾಡಕ್ಕೆ ಇಲ್ಲಿ ಯಾರಿಗೂ ಹಕ್ಕಿಲ್ಲ, ಹಕ್ಕು ಕೊಡಕ್ಕೂ ಸಾಧ್ಯ ಇಲ್ಲ. ದಯಮಾಡಿ ನಮ್ಮ ರೈತರಿಗೆ ಇಷ್ಟು ಜನಕ್ಕೆ ಒಳಗಡೆ ಅವಕಾಶ ಮಾಡಿಕೊಡಿ. ಬರ್ತಾರೆ, ಇವ್ರೇನು ಅಹವಾಲು ಹೇಳ್ತಾರೆ ಅದನ್ನ ರೆಕಾರ್ಡ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸ್ತಿರೋ ನೀವು ನಿರ್ಧಾರ ತಗೊಳ್ತಿರೋ ತಗೊಳ್ಳಿ. ಇದು ಕ್ರಮವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಅದನ್ನ ಬಿಟ್ಟು ನಾವು ಪೊಲೀಸವ್ರನ್ನ ಇಟ್ಕೊಂಡು ನಾವೇನೋ ಮಾಡ್ತೀವಿ ಅಂದ್ರೆ ನಾನು ಪೊಲೀಸ್ ಸ್ನೇಹಿತರುಗಳೆಲ್ಲ ಹೇಳ್ತೀನಿ, ನಮ್ಮ ರೈತರು ಅವ್ರು ಬದುಕು ಕಟ್ಕೊಂಡಿರೋರು, ಅವ್ರು ಬಾಳ್ವೆ ಮಾಡ್ತಾ ಇರೋರು, ಪೂರ್ವಜರ ಆಸ್ತಿನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರೋರು. ದಯಮಾಡಿ ನೀವು ಅವ್ರ ಮೇಲೆ ಗದಪ್ರಹಾರ ಮಾಡೋದು ನಾವ್ಯಾರು ಸಹಿಸಲ್ಲ. ಇದು ಸ್ಪಷ್ಟವಾಗಿ ಹೇಳ್ತೀನಿ. ನಿಮಗೆ ನ್ಯಾಯಯುತವಾಗಿ ನೀವು ಕರೆದಿರತಕ್ಕಂಥ ನೋಟಿಸ್ ಬಂದಿದ್ದೀರಿ. ಬೇರೆ ಏನೇ ವ್ಯತಿರಿಕ್ತವಾದಾಗ್ಲಿ ನಾನು ಜವಾಬ್ದಾರಿ ತಗೋತೀನಿ. ನೀವು ಸಭೆನ ಯಾರನ್ನೋ ಕುಣಿಸ್ಕೊಂಡು ಬೆರಳೆಣಿಕೆ ಜನ ಕುಣಿಸ್ಕೊಂಡು ಸಭೆ ಮಾಡೋದಲ್ಲ. ಸಭೆ ಸಾರ್ವಜನಿಕವಾಗಿ ಕರೆದ ಮೇಲೆ ಯಾರು ಪಾಣಿದಾರರಿದ್ದಾರೆ ಬಂದಿದ್ದಾರೆ ಅವ್ರ ಸಭೆನ ನೀವು ಪಾರದರ್ಶಕವಾಗಿ ನೀವು ಸಭೆ ನಡೆಸೋದಾದ್ರೆ ನಮ್ಮೆಲ್ಲರ ಸಮ್ಮತಿ ಇದೆ. ಜಮೀನು ನಿಮ್ ಸಭೆಯಲ್ಲಿ ನಾವು ಜಮೀನು ಕೊಡ್ತೀವೋ ಕೊಡಲ್ವೋ ಅಂತ ಅಲ್ಲೇ ಹೇಳ್ತೀವಿ, ಇಲ್ಲೇ ಹೇಳಲ್ಲ. ಹೌದಲ್ವಾ? ನಾವು ಅಲ್ಲೇ ಹೇಳ್ತೀವಿ. ದಯಮಾಡಿ ಇದಕ್ಕೆ ಯಾರು ಪೊಲೀಸ್ನವರು ಮಧ್ಯಸ್ಥಿಕೆ ವಹಿಸಿ ನೀವು ಅಧಿಕಾರಿಗಳು ಇದ್ರದ್ದು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳೇ ಇಲ್ಲಿಗೆ ಬಂದು ಮಾತಾಡ್ತಾರೆ ಅಂದ್ರೆ ನಮ್ದೇನ್ ತಕರಾರಿಲ್ಲ. ನಮ್ಮ ರೈತರನ್ನ ಬೀದಿಲಿ ಕುಂಡಿಸ್ಬಿಟ್ಟು ಮಾಡ್ತಾರೆ. ನಾವು ಇಷ್ಟನ್ನ ಹೇಳಿದೀನಿ, ಇದನ್ನ ಮುಂದುವರಿಸಿ ನಮ್ಮ ರೈತರು ತಾಳ್ಮೆ ಕಳ್ಕೊಳ್ಳಂಗೆ ಯಾರು ನಡ್ಕೋಬೇಡಿ. ದಯಮಾಡಿ ನಿಮ್ ಕೈ ಮುಗಿತೀವಿ. ಈಗ ಅಲ್ಲಿ ಏನೇನ್ ನಡೀತದೆ ನಮಗೂ ಮಾಹಿತಿ ಇರ್ತದೆ. ಒಳಗಡೆ ನೀವ್ ಏನೇನ್ ಮಾಡ್ತೀರಿ ಸಂಪೂರ್ಣ ಮಾಹಿತಿ ನಮಗೂ ಇರ್ತದೆ. ಇದನ್ನೆಲ್ಲ ಬಿಟ್ಟು ಪಾರದರ್ಶಕವಾಗಿ ನೀವು ಸಭೆ ಮಾಡ್ತೀರಾ ಮಾನ್ಯ ಜಿಲ್ಲಾಧಿಕಾರಿಗಳೇ. ದಯಮಾಡಿ ನಮ್ಮ ಜನಕ್ಕೆ ಗೌರವ ಕೊಟ್ಟು ನೀವು ಮಾಡಿ. ಇಲ್ವಾ ನಿಮ್ ಕೈಲಿ ಇದು ಮಾಡಕ್ಕಾಗಲ್ವಾ? ನಮ್ಮ ಹೋರಾಟ ಏನಾಯ್ತೋ ನಾವು ಮಾಡ್ತೀವಿ. ನಮ್ಗೇನು ನೀವು ವಿಷ ಕೊಡಕ್ಕೆ ನಮ್ಮ ರೈತರಿಗೆ ರೆಡಿ ಇದ್ದೀರಿ ಅಂದ್ರೆ ವಿಷ ಕುಡಿಯಕ್ಕೆ ನಮ್ಮ ರೈಲು ಜನ ಎಲ್ಲ ರೆಡಿ ಇದ್ದಾರೆ. ಕೊಡಿ, ವಿಷ ಉಳಿಸಿ ನೀವು ಸಮಾಧಿ ಕೊಡ್ತೀವಿ. ಅದನ್ನ ಬಿಟ್ಟು ನೀವೇನಾದ್ರೂ ನಿಮ್ ಸರ್ಕಾರ ಇದೆ, ಯಾರೋ ಅಧಿಕಾರ ನಡೆಸೋರ್ ಮಾತೆ ಕೇಳಬೇಕು, ನಮ್ದು ನಡೀತದೆ ಅಂದ್ರೆ ನಾವ್ಯಾರು ಇದಕ್ಕೆ ಜವಾಬ್ದಾರರಾಗಲ್ಲ. ಇದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಪೂರಕವಾಗಿ ನೀವು ಏನು ವಿಚಾರ ಮಂಡಿಸ್ತೀರೋ ಮಂಡಿಸಿ. ಅಲ್ಲಿವರೆಗೂ ದಯಮಾಡಿ ನಮ್ಮ ರೈತರು ಯಾರು ಕಾನೂನ ಕೈಗೆ ತೆಗೆದುಕೊಳ್ಬಾರ್ದು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.